ನನ್ನ ಗಂಡ ಬರಲಿ ಇವತ್ತು 2 ಚೀಲ ಅವರೆಕಾಯಿ ತರಿಸ್ತೀನಿ. ಹಾಂ, ಕುಯ್ಕೊ ಬಂದರೆ ಅವರೆಕಾಯಿ ಇಸ್ಕೊಬಿಡ್ಲಲ್ಲ ಅವಮ್ಮ. ನಾನು ಏನು ಅಂತ ತೋರಿಸ್ತೀನಿ, ನನ್ನ ಲೆವೆಲ್ ಏನು ಅಂತ ತೋರಿಸ್ತೀನಿ. ಹಾಂ, ಏನು ಸಾಮಾನ್ಯದಳು ಅಂದ್ಕೊಂಡಿದ್ದಾಳ ನನ್ನ, ಇಲ್ಲ ಅವ್ರ ಥರ ಗತಿಲ್ದಳು ಅಂದ್ಕೊಂಡಿದ್ದಾರೋ. ತೋರಿಸ್ತೀನಿ, ನಾನು ಏನು ಅಂತ ತೋರಿಸ್ತೀನಿ. ಓರಿ ಬಂದ್ರಾ? ನಿಮಗೆ ಕಾಯ್ತೈತೆ. ನನ್ಗ ಏಕೆ ಏನು ವಿಷಯ? ಇಲ್ಲೇ ಬೀದಿರಲ್ಲಿ ನಿಂತ್ಕೊಬಿಟ್ಟಿದ್ದಿ? ಅಯ್ಯೋ ರೀ, ಅವರೆಕಾಯಿ ಕುಯ್ಕೊ ಬಂದಿದ್ನ ಗೌರಮ್ಮ ಅವ್ರು ಹೊಲ್ದಲ್ಲಿ ಬಂದು ಇಸ್ಕೊಂಡು ಹೋಗ್ಬಿಡ್ಲು ಕಣ್ರಿ. ನಾನು ಅವರೆಕಾಯಿ ಸಾರು ಮಾಡೋದ, ಪಲ್ಯ ಮಾಡೋದ, ಗೊಜ್ಜು ಮಾಡೋದ ಏನೇನೋ ಅಂದ್ಕೊಂಡಿದ್ದೆ. ಎಲ್ಲನೂ ಕಿತ್ಕೊ ಹೋಗ್ಬಿಡ್ಲು ಕಣ್ರಿ. ರೀ, ನನಗೊಂದು ಚೀಲ ಅವರೆಕಾಯಿ ತಂದು ಕೊಡ್ತೀರಾ? ಒಂದು ಚೀಲ ಅವರೆಕಾಯಿ ಯಾಕೆ ನೀನು ತಿಥಿ ಮಾಡಕ? ನನ್ನ ಕಷ್ಟ ನನಗೆ ಕೂತೈತೆ, ಉಳ್ಕ ಅವರೆಕಾಯಿ ಚಿಂತೆ ಆಗೈತೆ. ಅಯ್ಯೋ ರೀ, ಯಾಕೆ ಹಿಂಗೆ ಮಾತಾಡ್ತಿದ್ದೀರಿ? ಏನಾಯ್ತು ರೀ? ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಿ? ಏನು ಕೇಳ್ದನ್ನ? ಏನೋ ಒಂದು ಚೀಲ ಅವರೆಕಾಯಿ ಕೇಳಿದ್ರೆ ಏನೋ ಚಿನ್ನ ಬಂಗಾರ ಕೇಳ್ದಂಗೆ ಆಡ್ತಾ ಇದ್ದೀರಲ್ಲ. ಅವರೆಕಾಯಿ ಚಿನ್ನ ಬಂಗಾರ ಇರಲಿ, ಅವರೆಕಾಯಿ ತಂದು ಕೊಡೋಕೆ ದುಡ್ಡಿಲ್ಲ ಅಂತವು. ಅಂಥ ಪರಿಸ್ಥಿತಿಗೆ ಬಂದು ಕೂತಿದ್ದೀನಿ. ನನ್ನ ಕಷ್ಟ ನನಗಾಗದೆ, ನಿನ್ಗೊಂಥರ ರೋಗ ನಿನಗೆ. ಅಯ್ಯೋ, ಇದ್ಯಾಕೆ ಹಿಂಗೆ ಆಡ್ತಾ ಇದ್ದೀರಿ? ಏನಾಯ್ತು ಅಂತ ನಿಮಗೆ? ಏನಾಯ್ತಾ? ಕೆಲಸ ಹೋಯ್ತು, ಕೆಲಸದಿಂದ ಕಿತ್ತಾಕ್ಬಿಟ್ಟು ಕಳಿಸಿದ್ರು. ನನ್ನ ಕಷ್ಟ ನನಗೆ ಗೊತ್ತು, ನಿಂಗೆ ಗೊತ್ತಾ? ನಿನ್ಗೆ ಗೊತ್ತಾ ಹೇಳು? ಕೆಲಸದಿಂದ ಕಿತ್ತಾಕಿದ್ರ? ಯಾಕ್ರಿ? ಏನು ಮಾಡಿದ್ರಿ ನೀವು? ನಿಮ್ಮನ್ನ ಯಾಕೆ ಕೆಲಸದಿಂದ ತೆಗೆದ್ರು ಅವರು? ಏನು ಮಾಡಿದೆ ಅಂದರೆ ಏನು ಹೇಳೋದು? ಏನೋ ಹೋಗೋದಾಗೆ ಸಾಕಾಗಿ ಹೋಗೋದೆ ನಮಗೆ. ಏನೋ ಕಂಪ್ನಿಲಿ ತೊಂದರೆ ಆಗ್ಬಿಟ್ಟು ತೆಗ್ದಾಕ್ಬಿಟ್ರು ನನ್ನ ಕೆಲಸದಿಂದ. ಸಾಲ ಬೇರೆ ಮಾಡ್ಕೊಬಿಡ್ತೀನಿ, ಒಂದು 15 ಲಕ್ಷದ ಗಂಟ ಕೆಲಸದಿಂದ ತೆಗ್ದಾಕಿದ್ರು ಅಂತ ಗೊತ್ತಾದ ತಕ್ಷಣ ಎಲ್ಲ ಸಾಲಗಾರರೆಲ್ಲ ಸಾಲ ಕೊಡು ಅಂತ ಏನು ಎದೆ ಮೇಲೆ ಕೂತವ್ರೆ. ಏನು ಮಾಡತ್ತಪ್ಪ ಅಂತ ಕೂತಾಗದೆ ಸಾಯ್ತಾ ಇದ್ದೀನಿ ನಾನು. ರೋಡಲ್ಲಿ ಓಡಾಡೋಕೆ ಆಯ್ತಾ ಇಲ್ಲ ಈಗ. ಹಂಗಾಗದು ನನ್ನ ಪರಿಸ್ಥಿತಿ. 15 ಲಕ್ಷನಾ? 15 ಲಕ್ಷ ಯಾಕ್ರಿ ಸಾಲ ಮಾಡಿದಿರಿ? ಅಲ್ಲ, ಈ ಮನೆ ಕಟ್ಟಕೋಸಿ ಲೋನ್ ತಗೊಂಡಿರೋದು ಅಷ್ಟು ಬಿಟ್ರೆ ಬೇರೆ ಸಾಲ ಏನು ಇತ್ತಿಲ್ವಲ್ರಿ? ಗೊತ್ತಾ ನಿನಗೆ? ಗೊತ್ತಾ ಹೇಳು? ಗೊತ್ತು ಇವಳಿಗೆ ಬಾರಿಯ. ಮನೇಲಿ ಕೂತಿರ್ತಾಳಲ್ಲ ಇವಳಿಗೇನು ಗೊತ್ತು ನನ್ನ ವ್ಯವಹಾರಗಳು. 15 ಲಕ್ಷ ಸಾಲ ಮಾಡಿದ್ದೀನಿ ಹೊರಗಡೆ. ಈ ಮನೆ ಮೇಲೆ 40 ಲಕ್ಷ ಲೋನ್ ಅದೇ. ಎಷ್ಟಾಯಿತು? 50-60 ಲಕ್ಷ ಸಾಲ ಅದೇ. ಏನು ಸಾಮಾನ್ಯ ಅನ್ಕೊಬೇಡ ನಿನ್ನನ್ನು. ಎಷ್ಟು ಕಷ್ಟಪಟ್ಟು ಕಟ್ತಾ ಇದೆ ಗೊತ್ತಾ ಇಷ್ಟು ದಿನ. ಈಗ ಅದು ಕಟ್ದಂಗೆ ಆಯಿತು ಬಿಡುವತ್ತೆಗೆ. ಅಲ್ಲ ಕಣ್ರಿ, ಇದೇನ್ರಿ ಇಷ್ಟು ದಿನ ಏನು ಹೇಳೈತಿಲ್ಲ, ಹಿಂಗೆ ಸಡನ್ ಆಗಿ ಹೇಳ್ತಾ ಇದ್ದೀರಲ್ಲ. 60 ಲಕ್ಷ ಸಾಲ ಮಾಡಿದ್ದೀರಾ? ಈಗ ಹೆಂಗ್ರಿ ಅದು ತೀರ್ಸೋದು? ಅಯ್ಯಪ್ಪ ದೇವ್ರೇ. ಏನು ಮಾಡೋದು ಏನೋ ತಲೆ ಕೆಟ್ಟು ಹೋಗೋದು ನನಗೆ. ಮನೆದಿರಲಿ, ಮನೆ ಹೋದ್ರೋಲಿ. ಈಗ ಆಚೆ ಸಾಲಗಳು ತೀರಿಸಲಿಲ್ಲ ಅಂದರೆ ನನ್ನಂತೂ ನೆಮ್ಮದಿಯಾಗಿರಕ್ಕೆ ಬಿಡೋದಿಲ್ಲ ಜನಗಳು. 15 ಲಕ್ಷ ಸಾಲ ತೀರಿಸಲೇಬೇಕು ನಾನು. ಒಂದು ಕೆಲಸ ಮಾಡು, ಒಡವೆ ಜುಮ್ಕಿ ಸರ ನೆಕ್ಲೆಸ್ ಎಲ್ಲ ಏನೇನೋ ಮಾಡಿಸ್ಕೊಂಡಿದ್ದಿಲ್ಲ ಅವೆಲ್ಲನೂ ಕೊಡು. ಮಾರ್ಬಿಟ್ಟು 15 ಲಕ್ಷ ಸಾಲ ತೀರಿಸ್ಬಿಡ್ತೀನಿ. ನಾನು ಕೊಡೋಕ್ಕಿಲ್ಲ ಕಣಪ್ಪ, ನಾನು ಯಾವ ಒಡವೆನೂ ಕೊಡೋಕ್ಕಿಲ್ಲ. ಒಡವೆ ಕೊಡೋಕ್ಕಿಲ್ಲ? ಮತ್ತೆ ಇನ್ನೇನು ಮಾಡೋದು ಹೇಳು? ನೆನಕನ್ನು ಸಾಯ್ಬೇಕಾಯ್ತದ ನಾನು ಅಷ್ಟೇ. ಏನು ಸುಮ್ಮನೆ ಅನ್ಕೊಂಡಿದ್ಯಾ? 15 ಲಕ್ಷ ಸಾಲ ತೀರ್ಸಿದ್ರೆ ಹೆಂಗೋ ನೆಮ್ಮದಿಯಾಗಿರ್ಬೋದು. ಮನೆ ಅಂತೂ ಇರಕ್ಕಿಲ್ಲ ಬಿಡು. ಮನೆ ಲೋನ್ ಎಲ್ಲಿಂದ ತಂದು ತೀರ್ಸಾನೆ? 40-45 ಲಕ್ಷ ಎಲ್ಲಿಂದ ತೀರ್ಸಾನೆ ಹೇಳು? ತಿಂಗಳು ಮನೆ ಇದು ಕೊಟ್ಟಿಲ್ಲ, ಲೋನ್ ಕಟ್ಟಿಲ್ಲ. ಈ ತಿಂಗಳು ಕಟ್ಟಿಲ್ಲ, 2 ತಿಂಗಳಾಯ್ತು. ಬಂದು ಮನೆಯಿಂದ ಓಡಿಸ್ತಾರೆ ನಮ್ಮನ್ನ. ನಾ ಈಗ ಮನೆ ಅಂತೂ ಉಳಿಸ್ಕೊಳಕ್ಕಾಗಿಲ್ಲ ನಮಗೆ. ಅಟ್ಲೀಸ್ಟ್ ಆಚೆಲಿ ಸಾಲನಾರ ತೀರ್ಸ್ಬಿಟ್ಟು ಎಲ್ಲೋ ಗುಡ್ಸ್ ಹಾಕೊಂಡು ಇರಕಾಯ್ತದೆ. ಅಯ್ಯಪ್ಪ, ಇದು ಯಾಕ್ರಿ ಹಿಂಗೆ ಏನೇನೋ ಮಾತಾಡ್ತಾ ಇದ್ದೀರಿ? ನನಗೆ ಎದೆನೇ ಹೊಡೆದಂಗೆ ಆಯ್ತಾ ಕೂತದೆ ಅಪ್ಪ. ಏನೇನೋ ಮಾತಾಡ್ತಲ್ಲ, ಇರೋದು ಮಾತಾಡ್ತಾ ಇದ್ದೀನಿ. ಲೋನ್ ಕಟ್ಟಿಲ್ಲ ಮನೆದಂದ್ರೆ ಸುಮ್ಮನೆ ಬಿಟ್ಟಾರ? ಓಡಿಸ್ತಾರೆ ಆಚೆಗೆ. ಈಗ ಸಾಲ ಮಾಡೋದು ನಾನು ಸಾಲ ತೀರಿಸ್ತಾ ಬಿಟ್ಟಾರ ಜನ. ಹೊಡೆದಾಗ ಸಾಯಿಸ್ತಾರೆ ನನ್ನೇ ಅಷ್ಟೇ. ಇಷ್ಟು ದಿನ ಹೆಂಗೋ ಕೆಲಸದಲ್ಲ ಅವನೇ ಕೊಡ್ತಾನೆ ಅಂತ ಸುಮ್ಮನಿದ್ರು. ಈ ಕೆಲಸ ಹೋಯ್ತು ಅಂತ ಗೊತ್ತಾದ ತಕ್ಷಣ ಎಲ್ಲ ಎದೆ ಮೇಲೆ ಬಿದ್ದವ್ರೆ. ಸಾಲ ಕೊಡು ಅಂತ. ಅಯ್ಯೋ ಸಾಕಾಗೋಯ್ತು ನನಗೆ ಮನೆಯಿಂದ ಬರೋಕ್ಕೆ. ಗೊತ್ತಾ, ಮನೆಗೆ ಬರೋಕ್ಕೆ ಆಯ್ತಲ್ಲ ನನಗೆ. ಹಂಗಾಗಿತ್ತು ನೋಡು. ನಿನ್ನೆ ನಂಬ್ಕೊಂಡು ಬಂದೀನಿ. ಒಡವೆ ಕೊಟ್ಬಿಡು, ಮಾರ್ಬಿಟ್ಟು ಅವ್ರ ಸಾಲ ಎಲ್ಲ ತೀರಿಸ್ಬಿಡ್ತೀನಿ. ಇನ್ನೆಲ್ಲರೇ ಗುಡ್ಸ್ಲು ಹಾಕೊಂಡಿರಕಾಯ್ತದೆ. ಅಲ್ಲ, ಈಗ ಇಷ್ಟು ಚೆನ್ನಾಗಿದ್ದವರು ಈಗ ಮತ್ತೆ ಗುಡಿಸ್ಲು ಹಾಕೊಂಡು ಹೆಂಗ್ರಿ ಇರೋದು? ಜೀವನಕ್ಕೆ ಏನ್ರಿ ಮಾಡೋದು? ಏನು ಮಾಡೋದು ಅಂದರೆ ಏನು ಮಾಡ್ಕೋದು? ಇನ್ನೇನು ಮಾಡೋಕ್ಕಾಗಿಲ್ಲ. ಮೊದಲು ಹಂಗೆ ನೀನು ಅವ್ರ ಮನೆ ಕೆಲಸ ಮಾಡ್ಕೊತೀನಿ. ಮನೆ ಕೆಲಸ ಹಂಗೆ ಹೋಗು. ನಾನು ಎಲ್ಲರೂ ಕೂಲಿಗೆ ಹೋಗ್ತೀನಿ. ನಿಮ್ಮ ಅಪ್ಪ ನೀವು ಹೋಗ್ತಿದ್ರಲ್ಲ ಹಂಗೆ ಅಷ್ಟೇ. ಇನ್ನೇನು ಮಾಡೋಕ್ಕಾಗೋದು? ಇನ್ನೆಲ್ಲೂ ಕೆಲಸ ಕೊಡಕ್ಕಿಲ್ಲ ನನಗೆ. ಎಲ್ಲೂ ಕೊಡಕ್ಕಿಲ್ಲ ಕಣವ. ಹಂಗೆ ಇಷ್ಟೇ, ಇನ್ನೇನು ಮಾಡೋಕ್ಕಾಗಕ್ಕೆ ಆಗೋದಿಲ್ಲ. ಅಲ್ಲ, ನಾನು ಹೆಂಗ್ರಿ ಬೇರೆ ಮನೆ ಕೆಲ್ಸಕ್ಕೆ ಹೋಗೋದು? ಅಯ್ಯಪ್ಪ, ಹಿಂಗೆಲ್ಲ ಇದ್ಬಿಟ್ಟು ನನ್ನ ಕೈಲಿ ಆಗ್ತಿಲ್ಲ ಕಣಪ್ಪ. ಮಾರಾಣಿ ಇವಳು ಹೋಗಿದ್ದಾಳೆ ಯಾವಾಗಲಾರ ಎಲ್ಲರ ಕೆಲ್ಸಕ್ಕೆ. ಏನು ಹುಡ್ತಾಗ್ಲಿಂದ ಹಿಂಗೆ ಇದ್ಲು. ಇಂಥ ಮನೇಲೇ ಇದ್ಲು. ಹಿಂಗೆ ಒಡವೆ ಗಿಡವೆ ಎಲ್ಲ ಹಾಕೊಂಡು ಹಿಂಗೆ ಇದ್ಲು. ನಿನ್ನ ಸೋಕಿಗಷ್ಟು ಬೆಂಕಿ ಹಾಕ ಹೋಗು. ಏನು ಇತ್ತಿಲ್ವಾ ನಾವು ಕಷ್ಟದಲ್ಲಿ? ಎಂಥದೋ ಒಂದು ಮನೇಲಿ ಇತ್ತಿಲ್ವಾ? ಅವ್ರ ಮನೆ ಕೆಲಸ ಮಾಡಿ ನೀನು ತಂದು ಕೆಲಸ ಮಾಡಕ್ಕೆ ಹೋದೆ. ಅನ್ನ ಇಲ್ಲಾಂದರೆ ಹಸ್ಕೊಂಡಿರ್ತಿಲ್ವಾ? ಆ ಕಷ್ಟಗಳ ದಿನ ಎಲ್ಲ ಮತ್ತೆ ಬಿಟ್ಟ. ಎಲ್ಲೋ ಈಗ ಒಂದು 2-3 ವರ್ಷದಿಂದ ಸುಮಾರಾಗಿದ್ದು ಪಾಪ. ಅದಕ್ಕಂತ ಆ ದಿನಗಳೆಲ್ಲ ಮರೆಯೋಕ್ಕಾಗ್ತದೆ ನಾವು? ಏನು ಆಗ್ಲಿಂದ ಹಂಗೆ ಇದ್ದೊಳಗೆ ಆಡಬೇಡ. ಅವೆಲ್ಲ ಅಭ್ಯಾಸ ಇಲ್ವಾ ನಿನಗೆ? ನಡಿ ಬಿಚ್ಚಕ್ಕ ಒಡವೆಲ್ಲನೂ ಬಿಚ್ ಮಾಡ್ಕೊ. ಅಯ್ಯೋ ದೇವ್ರೆ, ಈ ಪರಿಸ್ಥಿತಿ ಯಾರಿಗೂ ಕೊಡ್ಬೇಡ ಕಣಪ್ಪ, ಯಾರಿಗೂ ಕೊಡ್ಬೇಡ. ಈಗ ಏನು ಮಾಡಾನೆ ನಾನು? ಒಡವೆನೂ ಇಲ್ಲ, ಮನೇನೂ ಇಲ್ಲ, ದುಡ್ಡು ಇಲ್ಲ. ಅಯ್ಯೋ ದೇವ್ರೆ, ನಾನು ಹೆಂಗಪ್ಪ ಬದುಕನೆ?
ಓಹೋ ಬದುಕಾಗದೇ ಅಂಥದ್ದು ಏನೂ ಆಗಿಲ್ಲ ನಡಿ ಮೊದಲು ಹೆಂಗಿದ್ದು ಹಂಗೆ ಇರಕೈತದೆ ನಮ್ಗೇನು ಕಷ್ಟ ಆಗಕ್ಕಿಲ್ಲ ಅದೇ ಜೀವನದಲ್ಲಿ ತಾನೇ ಇದ್ದಿತ್ತು ಈಗ ಹೊಸಿ ಬಂದದೆ ಅಂತ ದುರಹಂಕಾರ ಬಂದ್ಬಿಟ್ಟಿತ್ತಲ್ವ ನಿನಗೆ ಅದಕ್ಕೆ ಅದು ದೇವ್ರಿಗೆ ಮಾಡ್ದೇನೋ ಅಯ್ಯೋ ರೀ ಹಂಗೆ ಅನ್ಬೇಡಿ ಕಣ್ರಿ ಹಂಗೆ ಅನ್ಬೇಡಿ ಅಯ್ಯಪ್ಪ ನೀವು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಒಂದ್ಸತಿ ಹೇಳ್ಬಿಡ್ರಿ ಜೀವ ಬದುಕತ್ತದೆ ಹೊಸಿ ಹೆದರಿಕೆ ಇದೆಯಲ್ಲ ಕಣ್ರಿ ನನಗೆ ಇಷ್ಟು ಚೆನ್ನಾಗಿದ್ದೋಳು ಹಿಂಗೆಲ್ಲ ಮೆರಿತೈತೋಳು ಈಗ ಹಿಂಗಾದ್ಲಲ್ಲ ಅಂತ ಹೊಸಿ ಆಡ್ಕೊಂಡಾರ ಜನ ನಾನು ಹಂಗಾಗ್ಲಿ ಅಂತಲೇ ಕಾಯ್ಕೊಂಡು ಕೂತವ್ರೆ ಅಯ್ಯಪ್ಪ ದೇವ್ರೆ ನಾನಂತೂ ಹಂಗಿರಕ್ಕಿಲ್ಲ ನನಗೆ ಮನೇನು ಉಳಿಬೇಕು ನನ್ನ ಒಡವೆನೂ ಉಳಿಬೇಕು ಏನಾರೇ ಮಾಡ್ರಿ ಏನಾರೇ ಮಾಡಿ ಅಯ್ಯೋ ನಿನ್ಗೊಂತಾರವಾ ಹೇಳ್ತಿಲ್ವ ಮಮತಾ ಸುಳ್ಳೆ ಕೇಳೋಣ ನಿನ್ನ ಹತ್ರ ಸುಳ್ಳೆ ಕೇಳೋಣ ಹೇಳಿ ನಿಂತವು ನನ್ನ ಪರಿಸ್ಥಿತಿ ಹೆಂಗಾಗದೆ ಅಂತ ದೇವ್ರಪ್ಪನ ಗೊತ್ತು ಈಗ ಜೀವ ಮಾಡಿಕೊಂಡು ಬದುಕಿರ್ಬೇಕಾ ನಾನು ಬೇಡವಾ ಅದು ಹೇಳಿ ನೀನು ನಿನಗೆ ಗಂಡನ ಜೀವಕ್ಕಿಂತ ಈ ಒಡವೆನೇ ಹೆಚ್ಚಾಗೋದ್ವಾ ಒಡವೆನೇ ಹೆಚ್ಚಾಗೋದ್ವಾ ಹೇಳು ಒಡವೆ ಇವತ್ತನ ನಾಳೆ ಮಾಡಿಸ್ಕೋಬೋದು ಮನೆ ಹೋದ್ರೆ ಇವತ್ತನ ನಾಳೆ ಕಟ್ಕೋಬೋದು ಜೀವ ಹೋದ್ರೆ ನನ್ನ ಜೀವ ಹೋದ್ರೆ ಏನು ಮಾಡಿ ಸಾಲ ತೀರ್ಸೋಕ್ಕಾಗ್ದು ಸತ್ತೋದ ಅಂತಂದರೆ ಪರವಾಗಿಲ್ವಾ ನಿನಗೆ ಅಲ್ಲ ನಿಮ್ಮ ಜೀವ ಹೋಗ್ಲಿ ಅಂತಲ್ಲ ಕಣ್ರಿ ನೀವು ಚೆನ್ನಾಗಿರ್ಬೇಕು ಸರಿ ಹಂಗಂತ ಈಗ ಏನು ಮಾಡೋದು ಯಪ್ಪ ನನಗಂತೂ ಗೊತ್ತಾಯ್ತಲ್ಲ ಏನು ಮಾಡಬೇಕು ಅಂತ ನೀವು ಸಡನ್ನಾಗಿ ಬಂದು ಹಿಂಗೆ ಹೇಳ್ಬಿಟ್ರೆ ಏನು ಮಾಡೋದು ಅಯ್ಯಪ್ಪ ಹಂಗಾರೆ ಮನೇನೂ ಇರೋಕ್ಕಿಲ್ವಾ ಮನೇನೂ ಬಿಡಿಸ್ಕೊಳ್ರು ಮನೇನೂ ಜಪ್ತಿ ಮಾಡ್ತಾರಾ ಒಡವೆನೂ ಇಲ್ವಾ ಅಯ್ಯೋ ಮತ್ತೆ ಅದೇ ಜೀವನಕ್ಕೆ ಹೋಗ್ಬೇಕಾ ನಾವು ಅಯ್ಯೋ ದೇವ್ರೆ ಯಾಕಪ್ಪ 3-4 ವರ್ಷಕ್ಕೆ ಇವೆಲ್ಲ ಕೊಟ್ಟು ಈಗ ಮತ್ತೆ ಹಂಗೆ ಮಾಡ್ತಾ ಇದೀವಿ ನಮಗೆ ಇನ್ನಂಗೆ ದುರಂಕಾರ ಆಡಿದ್ರೆ ಇನ್ನೇನು ನಿನ್ನಂಗೆ ದುರಂಕಾರ ಆಡಿದ್ರೆ ಇನ್ನೇನು ದೇವ್ರು ಕೊಟ್ಟು ನೋಡ್ತಾನಂತೆ ಕಿತ್ಕೊಂಡು ನೋಡ್ತಾನಂತೆ ಕೊಟ್ಟಾಗ ನೆಟ್ಟಿಗಿದ್ದಿದ್ರೆ ನೀನು ದೇವ್ರು ಹಿಂಗೆ ಕಿತ್ಕೊತಿದ್ದೀರ ನಮ್ಮ ತಾವು ದುರಂಕಾರ ತೋರಿಸ್ತೆ ಎಲ್ಲರ ತಾವು ದುರಂಕಾರ ಆಡಕೋದೆ ಅದಕ್ಕೆ ಹಿಂಗೆ ಮಾಡೋ ನೀನು ದೇವ್ರಕ್ಕಂತ ಹಾಕು ಯೋ ಅದ್ದುರಂಕಾರನೇ ಹಾಳು ಬಿದ್ದೋಗ ಈಗ ಏನು ಮಾಡೋದು ಹೇಳಿ ಮಾತಾಡಬೇಡಿ ಮಾಡೋದೆಲ್ಲ ಮಾಡ್ಬಿಟ್ಟು ಈ ಸಾಲ ಮಾಡ್ಕೊಂಡು ನನ್ನ ಬೆಲೆ ಯಾಕೆ ಬಂದಿದ್ದೀರಾ ನಿಮ್ನ ಯಾರು ಎಷ್ಟು ಮಾಡಕ್ಕೆ ಹೇಳಿದ್ರು ಯಾರು ಮಾಡಕ್ಕೆ ಹೇಳಿದ್ರು 15 ಲಕ್ಷ ಯಾಕೆ ಮಾಡಿದ್ರಿ ಸಾಲವ ನೀವು ಮನೆದೇನೋ ಬಿಡಿ ಮನೆದು ಒಂದು ಲೋನ್ ಮನೆ ಕಟ್ಟಕ್ಕೆ ಮಾಡಿದ್ದಾನೆ 15 ಲಕ್ಷ ಸಾಲ ಮಾಡಿದಿರಲ್ಲ ಯಾಕೆ ಮಾಡಿದ್ರಿ ಈಗ 15 ಲಕ್ಷಕ್ಕೆ ನಾನು ಒಡವೆ ಕೊಡು ಅಂದರೆ ನಾನು ಹೆಂಗೆ ಕೊಡೋನೆ ಬೇಡ ಬಿಡವಾ ಕೊಡ್ಬೇಡ ಬಿಡು ನಿನಗೆ ನಿನ್ನ ಗಂಡನ ಜೀವಕ್ಕಿಂತ ನೀನು ಒಡವೆನೇ ಹೆಚ್ಚಾದ್ರೆ ಮಾಡಿಕೊ ನನ್ನ ಸತ್ರ ಸಾಯ್ಲಿ ಪರವಾಗಿಲ್ಲ ಅಯ್ಯೋ ದೇವ್ರೆ ಎಂಥ ಪರಿಸ್ಥಿತಿ ಕೊಟ್ಟಪ್ಪ ಈ ಊರಲ್ಲೇ ನಾನೇ ಶ್ರೀಮಂತೆ ಅಂತ ಮೆರಿತಿದ್ನಲ್ಲಪ್ಪ ಅಯ್ಯೋ ಈಗ ಆಡ್ಕೊಳ್ಳೋರ್ಗೆ ಆಹ್ವಾನ ಮಾಡ್ದಂಗೆ ಆಯ್ತಲ್ಲಪ್ಪ ಈಗ ಏನು ಮಾಡೋಣ ನಾನು ಮನೆ ದುಡ್ಡು ಈತೆ ಒಡವೆ ಎಲ್ಲ ಹೆಂಗೆ ಉಳಿಸ್ಕೊಳ್ಳೋಣ ಏನು ಮಾಡೋಣ ಅಯ್ಯೋ ದೇವ್ರೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು